ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಇವತ್ತು ಬಹಳ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಕಾವೇರಿ ಲಕ್ಷ್ಮಿ ಇಬ್ಬರು ಕಟಕಟೆಯಲ್ಲಿ ನಿಂತಾಗ ಸೌದಾಮಿನಿಯವರು ಇವಾಗ ಸಾಕ್ಷಿಯಾಗಿ ಗಿರಿಜಾ ಅವರನ್ನು ಕರೆಸಿದ್ದಾರೆ ಕೋರ್ಟಿಗೆ. ಅದನ್ನು ನೋಡಿಬಿಟ್ಟು ಮನೆಯವ್ರಿಗೆ ಫುಲ್ ಶಾಕ್ ಆಗುತ್ತೆ. ಯಾಕಂದರೆ ಗಿರಿಜಾ ಮತ್ತೆ ಯಾಕೆ ಬಂದಿದ್ದಾಳೆ ಅಂತ ಯಾರಿಗೂ ಕೂಡ ಊಹಿಸೋಕ್ಕೆ ಆಗ್ತಾ ಇರಲ್ಲ. ಅವಾಗ ಕೋರ್ಟ್ ಅವರು ಕೂಡ ಬನ್ನಿ ಕಟಕಟೆಯಲ್ಲಿ ನಿಂತ್ಕೊಂಡು ನಿಮ್ದೇನಿದೆನೋ ಅದನ್ನು ಹೇಳಿ ಅಂತ ಗಿರಿಜಾನ ಒಳಗೆ ಕರೀತಾರೆ. ಅವಾಗ ಗಿರಿಜಾ ಕೂಡ ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳಲ್ಲ ಅಂತ ಗಿರಿಜಾ ಮಾತಾಡ್ತಾಳೆ. ಅವಾಗ ಸೌದಾಮಿನಿ ಅವರು ಗಿರಿಜಾಗೆ ಕ್ವಶನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಎಲ್ಲಿರೋದು ಅಂತ ಕೇಳ್ತಾರೆ. ನಿಮ್ಮ ಮನೇಲಿ ಯಾರ್ಯಾರು ಇರೋದು ಅಂತ ಕೇಳಿದ ತಕ್ಷಣ ನಾನು ನನ್ನ ಮಗಳು. ಹಾಗಾದ್ರೆ ನಿಮ್ಮದು ತುಂಬ ಚಿಕ್ಕ ಕುಟುಂಬ, ನೀವು ಎಲ್ಲಿ ಕೆಲಸ ಮಾಡೋದು ಅಂದರೆ ನಾನು ಒಂದು ಹಾಸ್ಪಿಟಲಲ್ಲಿ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಸಂಬಳ ಅಂದಾಗ 15,000. ಓಕೆ, ನಿಮಗೆ ಬರೋದು 15,000 ಸಂಬಳ. ಆಗಿದ್ಮೇಲೆ ನಿಮ್ಮದು ಒಂದು ಅಕೌಂಟ್ ಇರಬೇಕಲ್ವಾ ರಿಯಲ್ ಬ್ಯಾಂಕಲ್ಲಿ ಅಂತ ಕೇಳಿದ ತಕ್ಷಣ ಹೌದು ಮೇಡಮ್ ಅಂತ ಹೇಳ್ತಾರೆ. ಅಕೌಂಟ್ ನಂಬರ್ ಕೂಡ ಹೇಳಿದ ತಕ್ಷಣ ಹೌದು ಇದೆ ನನ್ನ ಅಕೌಂಟ್ ಅಂತ ಹೇಳ್ತಾರೆ. ನೀವು ತಿಂಗಳೆಲ್ಲ ಕಷ್ಟಪಟ್ಟು ದುಡಿದ್ರೂ ಕೂಡ 15,000 ಮಾತ್ರ ಸಂಬಳ. ಆದರೆ ನಿಮ್ಮ ಅಕೌಂಟಿಗೆ ರೀಸೆಂಟಾಗಿ 25,000 ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತ ಇಲ್ಲಿ ಸೌದಾಮಿನಿ ಅವರು ಕೋರ್ಟ್ ಹತ್ರ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಯಾರಿಗೂ ಕೂಡ ಗೊತ್ತಿಲ್ಲ ಇದು ಅಮೌಂಟ್ ಹೇಗೆ ಬಂತು ಅಂತ. ಸೌದಾಮಿನಿ ಅವರು ಕೂಡ ಇದೇ ಕೋರ್ಟಲ್ಲಿ ನೀವು ಲಾಸ್ಟ್ ಟೈಮು ಕಾವೇರಿ ಅವರು ನಿಮಗೆ ದುಡ್ಡು ಕೊಟ್ಟಿದ್ರು, ಅದು ಕ್ಯಾಶಲ್ಲಿ ಕೊಟ್ಟಿದ್ರು ಅಂತ ಕೋರ್ಟಲ್ಲಿ ಸಾಕ್ಷಿ ಹೇಳಿದರೆ. ಆದರೆ ಇವಾಗ ನಿಮ್ಮ ಅಕೌಂಟಲ್ಲಿ 25,000 ದುಡ್ಡಿದೆ, ಇದು ಹೇಗೆ ಬಂತು ಅಂತ ಸ್ವಲ್ಪ ಕೋರ್ಟಿಗೆ ಹೇಳ್ತೀರಾ ಅಂತ ಕೇಳ್ತಾ ಇರ್ತಾರೆ. ಅವಾಗಂತೂ ಗಿರಿಜಾ ಫುಲ್ ಭಯದಲ್ಲಿ ಕೋರ್ಟ್ನೇ ನೋಡ್ತಾ ಇರ್ತಾಳೆ. ಅಲ್ಲಿರೋರು ಎಲ್ಲರನ್ನೂ ಕೂಡ ಭಯ ಪಡ್ತಾ ಇದ್ದೀರಾ, ಈ ಅಮೌಂಟ್ ಹೇಗೆ ಬಂತು ಅಂತ ಹೇಳಿ ಅಂತ ತುಂಬ ಜೋರು ಮಾಡ್ತಾ ಇರ್ತಾರೆ ಸೌದಾಮಿನಿ ಅವರು. ಈ ಕಡೆ ಕಾವೇರಿ ಅಂತೂ ಫುಲ್ ಖುಷಿಯಾಗಿರ್ತಾಳೆ. ಮಾಸ್ಟರ್ ಸ್ಟ್ರೋಕ್, ಎಲ್ಲರಿಗೂ ಫುಲ್ ಆಶ್ಚರ್ಯ ಆಗಿರಬೇಕು ಅಲ್ವಾ. ಇದನ್ನು ಯಾರು ಕೂಡ ಗೆಸ್ ಮಾಡಿರೋಕೆ ಸಾಧ್ಯ ಇಲ್ಲ. ಲಕ್ಷ್ಮಿ ಹೇಗಿದೆ ಪೆಟ್ಟು, ಈ ಪೆಟ್ಟನ್ನ ನೀನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ಲ ಅಂತ ಕಾವೇರಿ ಅಂತೂ ಸೌದಾಮಿನಿ ಕೇಳೋ ಕ್ವಶನ್ಗೆ ಫುಲ್ ಖುಷಿಯಾಗಿರ್ತಾಳೆ. ಆದರೆ ಪಾಪ ಇಲ್ಲಿ ಗಿರಿಜಾ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಆದರೆ ಅದೇ ಸಮಯಕ್ಕೆ ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ. ಏನಂದರೆ ಸುಬ್ಬಿ ಫೋನು ಕಳೆದೋಗಿದೆ ಅಂದರೆ ಅದು ಗಂಗಾ ಕೈಯಲ್ಲಿ ಫೋನ್ ಸಿಕ್ಕಿದೆ. ಗಂಗಾ ಕೂಡ ಫೋನ್ ನೋಡಿಬಿಟ್ಟು ಅಲ್ಲ ನನ್ನ ಗಂಡನೇ ದುಬೈಯಲ್ಲಿ ಕೆಲಸ ಮಾಡ್ತೇನೆ, ಬೇಕು ಅಂದರೆ ಇಂಥ ಫೋನು ಕಷ್ಟನೋ ಸುಖನೋ ತಂದು ಕೊಡ್ತಾ ಇದ್ದೆ. ಆದರೆ ಇವಳು ನೋಡಿದ್ರೆ ಇಷ್ಟು ಕಾಸ್ಟ್ಲಿ ಫೋನ್ ತೊಗೊಂಡಿದ್ದಾಳೆ, ಅದು ನಿನ್ನೆ ತಾನೇ. ಇಷ್ಟೊಂದು ದುಡ್ಡು ಇವಳಿಗೆ ಹೇಗೆ ಬಂತು, ನನಗೆ ಮುಂಚೆ ಇದ್ದಾನೆ ಅನುಮಾನ ಇತ್ತು. ಅಲ್ಲ ಇವಳು ನೋಡೋಕೆ ಹಿಂಗಿದ್ರೂ ಕೂಡ ಇವಳನ್ನ ಯಾರು ನಂಬ್ತಾರೆ ಹೇಳು. ಅದಕ್ಕೆ ನನಗೆ ಇವಳನ್ನ ಯಾವತ್ತೂ ನಂಬಿಕೆ ಇಟ್ಟಿಲ್ಲ. ಇದರಲ್ಲಿ ಏನೋ ಇರುತ್ತೆ ಅಲ್ವಾ, ಲಾಕ್ ಓಪನ್ ಮಾಡೋಣ ಅಂತ ಟ್ರೈ ಮಾಡಿದ ತಕ್ಷಣ ಫೋನ್ ಓಪನ್ ಆಗ್ತಾ ಇರಲ್ಲ. ಓ ಇದು ಲಾಕ್ ಇದೆ ಅಂದರೆ ಪಕ್ಕ ಇದರಲ್ಲಿ ಏನೋ ಸೀಕ್ರೆಟ್ ಇದೆ ಅಂತಲೇ ಅರ್ಥ. ಅದೇನು ಅಂತ ಈ ಗಂಗಾ ಕಂಡು ಹಿಡಿಯೋದೇ ಬಿಡಲ್ಲ. ಸುಬ್ಬಿ ನೋಡ್ತಾ ಇರು, ನಿನ್ನ ಬಂಡವಾಳ ಹೇಗೆ ಬಯಲು ಮಾಡ್ತೀನಿ ಅಂತ. ಇಲ್ಲಿ ಗಂಗಾ ಕೈಯಲ್ಲಿ ಫೋನ್ ಸಿಕ್ಕಿದೆ, ಇದು ಕೂಡ ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು. ಆದರೆ ಸುಬ್ಬಿ ನೋಡಿದ್ರೆ ಮನೆ ತುಂಬ ಫೋನ್ನ ಹುಡುಕ್ತಾನೆ ಇರ್ತಾಳೆ, ಅಯ್ಯೋ ನನ್ನ ಫೋನಲ್ಲಿ ಅಂತ. ಈಗ ಫೋನಿನ ಕತೆ ಏನಾಗುತ್ತಂತನೂ ನೋಡ್ಬೋದು. ಯಾಕಂದರೆ ಆ ಫೋನಲ್ಲಿ ತುಂಬ ಸಾಕ್ಷಿನೂ ಕೂಡ ಕಲೆಕ್ಟ್ ಮಾಡಿದ್ದಾಳೆ ಸುಬ್ಬಿ. ಈ ಕಡೆ ಸೌದಾಮಿನಿ ಅವರು ಕೂಡ ಗಿರಿಜಾಗೆ ಕೇಳ್ತಾನೆ ಇರ್ತಾರೆ, ಹೇಳಿ ಈ ಅಮೌಂಟ್ ಹೇಗೆ ಟ್ರಾನ್ಸ್ಫರ್ ಆಗಿದ್ದು ಅಂದಿದ ತಕ್ಷಣ ನೀವೇನು ಭಯ ಪಡ್ಕೋಬೇಡಿ, ನೀವು ಹೇಳಿಲ್ಲ ಅಂದ್ರೂ ಕೂಡ ನಾನೇ ಹೇಳ್ತೀನಿ ಸರ್. ನವೆಂಬರ್ 23ರಂದು ಗಿರಿಜಾ ಅಕೌಂಟಿಗೆ 25,000 ದುಡ್ಡನ್ನು ಬೇರೆ ಯಾರೂ ಹಾಕಿದ್ದು ಲಕ್ಷ್ಮೀನೇ ಅಂತ ಸೌದಾಮಿನಿ ಹೇಳ್ಬಿಡ್ತಾರೆ. ಅದನ್ನು ಕೇಳಿಸ್ಕೊಂಡು ವೈಷ್ಣವು ಅವರ ಅಪ್ಪ ಮತ್ತು ಈ ಕಡೆ ಸುಪ್ರೀತಾ ಲಾಯರ್ಗೂ ಕೂಡ ಫುಲ್ ಶಾಕ್ ಆಗಿ ಎಲ್ಲರೂ ಕೂಡ ಲಕ್ಷ್ಮಿನೇ ನೋಡ್ತಾ ಇರ್ತಾರೆ. ಆದರೆ ಲಕ್ಷ್ಮಿನೇ ಫುಲ್ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದಾಳೆ. ಯಾಕಂದರೆ ನಾವಂತೂ ಇದುವರೆಗೂ ಲಕ್ಷ್ಮಿ ಹತ್ರ ದುಡ್ಡು ಇರೋದೇ ನೋಡಿಲ್ಲ. ಹಾಗಾಗಿ 25,000 ದುಡ್ಡು ಟ್ರಾನ್ಸ್ಫರ್ ಅವಳಿಗೂ ಕೂಡ ದೊಡ್ಡದು ಅಂತಲೇ ಹೇಳ್ಬೋದು. ಹೌದು, ಗಿರಿಜಾ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಲಕ್ಷ್ಮಿ ಅವರೇ ಅಂತ ಹೇಳಿದ ತಕ್ಷಣ ಕಾವೇರಿ ಅಂತೂ ಫುಲ್ ಖುಷಿ ಪಡ್ತಾಳೆ. ಲಕ್ಷ್ಮಿ, ಇದನ್ನು ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ, ನೀನು ಏನು ನನ್ನನ್ನು ಸೋಲಿಸ್ಬೇಕು ಅಂತ ಏಣಿ ಹಾಕ್ಕೊಂಡಿದ್ದೆ ಅಲ್ವಾ, ಒಂದೊಂದಾಗಿ ಈಗ ನೀನು ಏಣಿ ಬೀಳ್ತಾ ಇದೆ. ಎಷ್ಟು ಮೇಲೆ ಹೋಗಿದ್ದೆ ಅಲ್ವಾ, ಅಷ್ಟು ಮೇಲಿದ್ದ ಕೆಳಗೆ ಬಿದ್ದೇ ಬೀಳ್ತೀಯ, ನೋಡ್ತಾ ಇರು ಏಟು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಕಾವೇರಿ ಅಂತೂ ಫುಲ್ ನಗ್ತಾ ಇರ್ತಾಳೆ. ಹೇಳಿ ಗಿರಿಜಾ ಅವರೇ, ಇಂಥ ಕೋರ್ಟ್ ಸಮಯದಲ್ಲಿ ಇಂಥ ಮುಖ್ಯವಾದ ಸಾಕ್ಷಿ ನಿಮಗೆ ಅವರು 25,000 ದುಡ್ಡನ್ನು ಈ ಕೋರ್ಟ್ ಸಮಯದಲ್ಲಿ ಯಾಕೆ ಕೊಟ್ಟರು, ಈ ಜಡ್ಜ್ಮೆಂಟ್ ನಡೀಬೇಕಾದ್ರೆ ಅವ್ರು ನಿಮಗೆ 25,000 ದುಡ್ಡನ್ನ ಲಕ್ಷ್ಮಿ ಅವರು ನಿಮಗೆ ಯಾಕೆ ಕೊಟ್ಟರು ಅಂತ ಸೌದಾಮಿಯವರು ಇಲ್ಲಿ ಗಿರಿಜಾಗೆ ಕ್ವಶನ್ ಮಾಡ್ತಾರೆ. ಈ ಕ್ವಶನ್ ಕೇಳಿಬಿಟ್ಟು ಮನೆಯವ್ರಿಗಂತೂ ಫುಲ್ ಭಯ ಆಗ್ತಾ ಇರುತ್ತೆ. ಯಾಕಂದರೆ ಗಿರಿಜಾ ಏನಾದರೂ ಹೌದು ಲಕ್ಷ್ಮಿನೇ ಕೊಟ್ಟಿದ್ದು ಅಂತ ಹೇಳ್ಬಿಟ್ರೆ ಫುಲ್ ಶಾಕ್ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ಗಿರಿಜಾ ಮಗಳನ್ನು ಕಾವೇರಿ ಕಿಡ್ನಾಪ್ ಮಾಡಿ ಇಟ್ಟಿದ್ದಾಳೆ. ಅದಕ್ಕೋಸ್ಕರ ಭಯಕ್ಕಾದ್ರೂ ಇವತ್ತು ಗಿರಿಜಾ ಲಕ್ಷ್ಮಿನೇ ಕೊಟ್ಟಿದ್ದು ಅಂತ ಸುಳ್ಳು ಹೇಳಿದ್ರು ಹೇಳ್ಬೋದು. ಯಾಕೆಂದರೆ ಅವಳಿಗೆ ಒಂದೇ ವೀಕ್ನೆಸ್ ಇರೋದು, ಅದು ಅವಳ ಮಗಳು. ಇದಿಷ್ಟು ಇವತ್ತಿನ ಸಂಚಿಕೆ. ನೋಡಬೇಕು ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.